ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ವ್ಯಾಪಾರ ವಲಯಗಳನ್ನು ಗುರುತಿಸಲು ವಿಫಲವಾಗಿರುವ ಪಾಲಿಕೆಯ ಕ್ರಮವನ್ನು ಆಮ್ ಆದ್ಮಿ ಪಾರ್ಟಿ ಖಂಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಆಮ್ ಆದ್ಮಿ ನಾಯಕರು ಪಾಲಿಕೆ ನಿರ್ಲಕ್ಷ್ಯದ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರಾದ ವಿವೇಕಾನಂದ ಸಾಲಿನ್ಸ್ ಅವರು ಮಾತನಾಡಿ, ಮಂಗಳೂರಿನ ಪುರಭವನದ ಬಳಿ ಇತ್ತೀಚೆಗೆ ಅನಧಿಕೃತ ಬೀದಿ ಬದಿ ವ್ಯಾಪಾರಿಗಳ ವಿಚಾರವಾಗಿ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಇದು ನೈರ್ಮಲ್ಯದ ಕೊರತೆ, ಕಾಲುದಾರಿ ಅತಿಕ್ರಮಣ ಮತ್ತು ಮಹಿಳೆಯರ ಸುರಕ್ಷತೆಗೆ ಸಂಬಂಧಿಸಿದ ಗಂಭೀರ ಸಮಸ್ಯೆಗಳನ್ನು ಮುನ್ನೆಲೆಗೆ ತಂದಿತ್ತು. ಪಾಲಿಕೆಯು ಅಂತಿಮವಾಗಿ ಈ ವ್ಯಾಪಾರಿಗಳನ್ನು ಅಲ್ಲಿಂದ ತೆರವುಗೊಳಿಸಿದೆಯಾದರೂ ಈ ಇಡೀ ಘಟನೆಯು ನಗರದ ಬಡವರ ಜೀವನೋಪಾಯವನ್ನ ನಿರ್ವಹಿಸುವಲ್ಲಿ ನಾಗರಿಕ ಸಂಸ್ಥೆಯ ಸಂಪೂರ್ಣ ವೈಫಲ್ಯವನ್ನ ಎತ್ತಿ ತೋರಿಸುತ್ತದೆ ಎಂದು ಪಾಲಿಕೆ ವಿರುದ್ಧ ಹರಿಹಾಯ್ದರು. ಇನ್ನು ಸಂದರ್ಭದಲ್ಲಿ ಎಎಪಿ ಮಹಿಳಾ ಘಟಕದ ಅಧ್ಯಕ್ಷೆ ಸೀಮಾ ಮುದ್ರಾಡಿ, ಜಿಲ್ಲಾ ಕಾರ್ಯದರ್ಶಿಗಳಾದ ಕಬೀರ್ ಕಾಟಿಪಳ್ಳ ಹಾಗೂ ವಾಸುದೇವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. 2014ರ ಗಜೆಟ್ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಕಟ್ ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಸೌಲಭ್ಯಗಳನ್ನು ಕಾರ್ಪೊರೇಷನ್ ಅವರು ಕೊಡಬೇಕು ಅನ್ನೋದರ ಬಗ್ಗೆ ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್ ಇದೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಪ್ರತಿಯೊಂದು 5 ವರ್ಷಕ್ಕಾದರೂ ಒಮ್ಮೆ ಸರ್ವೆ ನಡೆಸಿ ಅವರಿಗೆ ಪ್ರಾಪರ್ ಜಾಗದಲ್ಲಿ ಅವರಿಗೆ ವಿತ್ ID ಕಾರ್ಡ್ ಮತ್ತು ವಿತ್ ಫೆಸಿಲಿಟೀಸ್ ಅವರಿಗೆ ಕೊಡಬೇಕು. ಯಾವುದೇ ಫುಟ್ಪಾತ್ ಇರ್ಬೋದು, ಅಥವಾ ಯಾವುದೇ ಒಂದು ಖಾಲಿ ಜಾಗ ಇರಬಹುದು, ಅಥವಾ ಮೈದಾನ ಇರಬಹುದು, ಅಲ್ಲಿ ಬೀದಿ ವ್ಯಾಪಾರಿಗಳಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸಬೇಕಂತಲೇ ಹೇಳಿ ಗಜೆಟ್ ನೋಟಿಫಿಕೇಷನಲ್ಲಿ ಇದೆ. ನಾವು ನಮ್ಮ ದೇಶದ GDP ನೋಡಿದರೆ, ದೇಶದ 14% GDP ಬೀದಿ ವ್ಯಾಪಾರದಿಂದ ಬರ್ತದೆ ಅಂತೇಳಿ ಸರ್ಕಾರದ ದಾಖಲೆಗಳು ಹೇಳ್ತವೆ. ಆದ್ದರಿಂದ ಸರ್ಕಾರದಿಂದ ಭಾಳಷ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರೋತ್ಸಾಹ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬೇಕಾದ್ರೆ, ಈಗ ಬೀದಿ ವ್ಯಾಪಾರ ಯಾರು ಮಾಡ್ತಾರೆ? ಬೀದಿ ವ್ಯಾಪಾರ ಹೆಚ್ಚಾಗಿ ಮೈಗ್ರೆಂಟ್ಸ್ ಅಂತೇಳಿ ಹೇಳಿದರೆ ಹೊರ ಜಿಲ್ಲೆಯಿಂದ ಬಂದವರು ಬೀದಿ ವ್ಯಾಪಾರ ಮಾಡ್ತಾರೆ. ಈಗ ಅವರು ಶರ್ಟ್ ವ್ಯಾಪಾರ ಮಾಡ್ತಾ ಇದ್ರು, ಹಳೆ ಶರ್ಟ್ ಮಾಡ್ತಾ ಇದ್ರು ಅಂತೇಳಿ ಹೇಳಿ ಏನೋ ಕಂಪ್ಲೇಂಟ್ ಮಾಡ್ತಾ ಇದ್ರು. ಆದರೆ ಅವರು ಹಳೆ ಶರ್ಟ್ ಮಾರಲಿ ಅಥವಾ ಏನೇ ಮಾರಲಿ, ಕೆಲವು ಹಣ್ಣು ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ, ಸೀಸನಲ್ ಮಾವಿನ ಹಣ್ಣು ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ, ಬೆಳ್ಳುಳ್ಳಿ ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ. ಅದೇ ಥರ ನಮ್ಮಲ್ಲಿ ಕೂಡ ನಾವು ತರಕಾರಿ ವ್ಯಾಪಾರ ರೋಡ್ ಸೈಡ್ನಲ್ಲಿ ನಾವು ಮಾಡೋದನ್ನು ನೋಡ್ತೇವೆ. ಹೆಂಗಸರು ತರಕಾರಿ ವ್ಯಾಪಾರ ಮಾಡ್ತಾರೆ, ಅದೇ ಥರ ಮೀನು ವ್ಯಾಪಾರ ಮಾಡ್ತಾರೆ. ಇದರಿಂದ ನಮ್ಮ ಸಮಾಜಕ್ಕೆ ಬಹುದೊಡ್ಡ ಅವರದ್ದು ಕೊಡುಗೆ ಇದೆ, ಮತ್ತು ನಮ್ಮ ದೇಶದ GDPಗೂ ಕೂಡ ಭಾಳ ಲಾಭ ಇದೆ, ಗ್ರೋತ್ ಕೂಡ ಆಗಿದೆ ಅದರಿಂದ. ಆದ್ದರಿಂದ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸಹಾಯಧನ ಕೂಡ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಭಾಳಷ್ಟು ಅವರಿಗೆ ಏನು ಇನಿಷಿಯಲ್ ಕ್ಯಾಪಿಟಲ್ ಏನು ಬೇಕು ಅದು ಕೂಡ ಸರ್ಕಾರ ಲೋನ್ ಮೂಲಕ ಅವರಿಗೆ ಕೊಡುವಂಥ ಸೌಲಭ್ಯ ಕೂಡ ಇದೆ. ಆದರೆ ನಾವು ರೀಸೆಂಟ್ಲಿ ನಾವು ಕುಂದಾಪುರದಲ್ಲಿ ನೋಡಿದ್ದೀವಿ, ಮಾಂಸಾಹಾರ ಮಾಡ್ತಾರೆ ಅಂತೇಳಿ ಹೇಳಿ ಎಲ್ಲ ಅಂಗಡಿಗಳನ್ನು ತೆಗೆಸಿದ್ರು. ಈವನ್ ಅವರ ಯಾವುದು ಯೂನಿಯನ್ಗಳು ಕೂಡ ಅವರ ಬಗ್ಗೆ ಮಾತಾಡಲಿಲ್ಲ. ಯಾಕಂತೇಳಿ ಹೇಳಿದರೆ, ಅವರಿಗೆ ಇದರಲ್ಲಿ ಸರ್ಕಾರದ ಗಜೆಟ್ ನೋಟಿಫಿಕೇಷನಲ್ಲಿ ಏನು ಗೈಡ್ಲೈನ್ಸ್ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪವೂ ಜ್ಞಾನ ಇಲ್ಲ.